ಈಗ ಸುದೀಪ್ ಸರ್ ಹತ್ರ ನೀವು ಟಾಪ್ 3 ಹೇಳಿದ್ರಿ, ನಮಗೆ ಹೇಳಿ ಟಾಪ್ 5 ಅಲ್ಲಿ ಯಾರಿರ್ತಾರೆ? ಟಾಪ್ 5 ಓಕೆ. ಸಿ ನನಗೆ ಯಾರು ಇರಬೇಕು ಅಂತಂದರೆ ಇರ್ತಾರೆ, ಅವ್ರು ಇರಬೇಕು, ವಾಟ್ ಎವರ್ ಇಟ್ ಇಸ್. ಪ್ರಾಬ್ಲಿ ಕಾರ್ತಿಕ್, ಸಂಗೀತ, ಪ್ರತಾಪ್, ವಿನಯ್. ಲಾಸ್ಟಲ್ಲಿ ನನಗೆ ತನಿಷಾ ಆಲ್ಸೋ ಗಿವಿಂಗ್ ಅ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ವರ್ತೂರ್ ಅವರು ಈ ವಾರ ನೋಡಿದಾಗ ಕಂಪ್ಲೀಟ್ಲಿ ಒಂದು ಎಂಟರ್ಟೈನಿಂಗ್ ಡಿಪಾರ್ಟ್ಮೆಂಟ್ ಥರ ಬಂದುಬಿಟ್ಟಿದ್ದಾರೆ, ಆ ಕಡೆಗೆ ಬಂದಿದ್ದಾರೆ. ಸೊ ಪ್ರಾಬ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಇರ್ತಾರೆ. ನಮ್ರತಾ ಅವರು ಇರೋದಿಲ್ಲ, ಇವರು ಹೇಳಿದಾಗೆ ಕಾರ್ತಿಕ್ ಸಂತು ಪಂತು ಇರೋದಿಲ್ಲ ಅನ್ನೋದಕ್ಕಿಂತ ಅವ್ರನ್ನ ಬಿಟ್ಟರೆ ಇವರು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದ್ದಾರೆ ನನಗೆ. ಸೊ ಹಾಗಾಗಿ ಅವ್ರ ಹೆಸರು ತೊಗೊಂಡಿದ್ದೀನಿ. ಇರಬಾರ್ದು ಅಂತ ಏನಿಲ್ಲ, ಪ್ರಾಬ್ಲಿ ಅವರು ಇರಬಹುದೇನೋ, ಬಟ್ ಈಗ ಸಿಚುವೇಶನ್ ನೋಡಿದಾಗ ಇವ್ರು ಇರ್ಬೋದು ಅಂತ ಅನ್ನಿಸ್ತಿದೆ. ಅವರು ಮುಂಚೆನೇ ಆಟ ಆಡಬೇಕಿತ್ತು ಅಂತ ಅನ್ಸುತ್ತಲ್ವಾ ಮ್ಯಾಮ್? ಇಲ್ಲ, ಅವರು ಏನಾಯಿತು ಅಂದರೆ ಅವ್ರಿಗೂ ಅದೇ ಇತ್ತು, ಹಿಂಗೆ ಮಾಡೋದು, ಏನು ಮಾಡಿದ್ರು ಹೇಳ್ತಿದ್ದಾರೆ, ಏನು ಹೇಳಿದ್ರು ಒಂದೊಂದು ಆಗ್ತಿದೆ, ಹೆಂಗೆ ಆಡಬೇಕು, ಏನು ಮಾಡಬೇಕು, ಒಂದು ಶ್ಯಾಡೋ ಅಂತಿದ್ದಾರೆ. ಅವ್ರಿಗೂ ತುಂಬ ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ ಅಂತ ಹೇಳ್ತಾಯಿದ್ರು. ಫ್ರೆಂಡ್ಶಿಪ್ಪಲ್ಲಿ ಇದ್ಬಿಟ್ಟಿದ್ದೀರಾ ನೀವು, ಗ್ರೂಪಲ್ಲಿದ್ದೀರಾ ಅಂತ ಹೇಳ್ತಾಯಿದ್ರು. ಅಲ್ಲಿ ಅದೇ ಕನ್ಫ್ಯೂಷನ್ ಆಗಿರುತ್ತೆ. ನಿಮಗೆ ಹೊರಗಡೆ ಇರೋದ್ರಿಂದ ಹಂಗೆ ಗೊತ್ತಾಗ್ತಿರಲ್ಲ. ನಮಗೆ 1000 ಓಡ್ತಿರ್ತದೆ, ನಾವು ಸರಿ ಆಡ್ತಿದ್ದೀವಾ ಇಲ್ವಾ, ಏನು ತಪ್ಪಾಗ್ತಿದ್ಯಾ ನಮ್ಮ ಕಡೆಯಿಂದ, ಏನೂ ಗೊತ್ತಾಗ್ತಾ ಇರೋದಿಲ್ಲ. ಸೊ ಪ್ರಾಬ್ಲಿ ಅದೇ ಕನ್ಫ್ಯೂಷನ್. ಈಗ ಸುದೀಪ್ ಸರ್ ಹತ್ರ ನೀವು ಟಾಪ್ 3 ಹೇಳಿದ್ರಿ, ನಮಗೆ ಹೇಳಿ ಟಾಪ್ 5 ಅಲ್ಲಿ ಯಾರಿರ್ತಾರೆ? ಟಾಪ್ 5 ಓಕೆ. ಸಿ ನನಗೆ ಯಾರು ಇರಬೇಕು ಅಂತಂದರೆ ಇರ್ತಾರೆ, ಅವ್ರು ಇರಬೇಕು, ವಾಟ್ ಎವರ್ ಇಟ್ ಇಸ್. ಪ್ರಾಬ್ಲಿ ಕಾರ್ತಿಕ್, ಸಂಗೀತ, ಪ್ರತಾಪ್, ವಿನಯ್. ಲಾಸ್ಟಲ್ಲಿ ನನಗೆ ತನಿಷಾ ಆಲ್ಸೋ ಗಿವಿಂಗ್ ಅ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಆ್ಯಂಡ್ ವರ್ತೂರ್ ಅವರು ಈ ವಾರ ನೋಡಿದಾಗ ಕಂಪ್ಲೀಟ್ಲಿ ಒಂದು ಎಂಟರ್ಟೈನಿಂಗ್ ಡಿಪಾರ್ಟ್ಮೆಂಟ್ ಥರ ಬಂದುಬಿಟ್ಟಿದ್ದಾರೆ, ಆ ಕಡೆಗೆ ಬಂದಿದ್ದಾರೆ. ಸೊ ಪ್ರಾಬ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಇರ್ತಾರೆ. ನಮ್ರತಾ ಅವರು ಇರೋದಿಲ್ಲ, ಇವರು ಹೇಳಿದಾಗೆ ಕಾರ್ತಿಕ್ ಸಂತು ಪಂತು ಇರೋದಿಲ್ಲ ಅನ್ನೋದಕ್ಕಿಂತ ಅವ್ರನ್ನ ಬಿಟ್ಟರೆ ಇವರು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದ್ದಾರೆ ನನಗೆ. ಸೊ ಹಾಗಾಗಿ ಅವ್ರ ಹೆಸರು ತೊಗೊಂಡಿದ್ದೀನಿ. ಇರಬಾರ್ದು ಅಂತ ಏನಿಲ್ಲ, ಪ್ರಾಬ್ಲಿ ಅವರು ಇರಬಹುದೇನೋ, ಬಟ್ ಈಗ ಸಿಚುವೇಶನ್ ನೋಡಿದಾಗ ಇವ್ರು ಇರ್ಬೋದು ಅಂತ ಅನ್ನಿಸ್ತಿದೆ. ಅವರು ಮುಂಚೆನೇ ಆಟ ಆಡಬೇಕಿತ್ತು ಅಂತ ಅನ್ಸುತ್ತಲ್ವಾ ಮ್ಯಾಮ್? ಇಲ್ಲ, ಅವರು ಏನಾಯಿತು ಅಂದರೆ ಅವ್ರಿಗೂ ಅದೇ ಇತ್ತು, ಹಿಂಗೆ ಮಾಡೋದು, ಏನು ಮಾಡಿದ್ರು ಹೇಳ್ತಿದ್ದಾರೆ, ಏನು ಹೇಳಿದ್ರು ಒಂದೊಂದು ಆಗ್ತಿದೆ, ಹೆಂಗೆ ಆಡಬೇಕು, ಏನು ಮಾಡಬೇಕು, ಒಂದು ಶ್ಯಾಡೋ ಅಂತಿದ್ದಾರೆ. ಅವ್ರಿಗೂ ತುಂಬ ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ ಅಂತ ಹೇಳ್ತಾಯಿದ್ರು. ಫ್ರೆಂಡ್ಶಿಪ್ಪಲ್ಲಿ ಇದ್ಬಿಟ್ಟಿದ್ದೀರಾ ನೀವು, ಗ್ರೂಪಲ್ಲಿದ್ದೀರಾ ಅಂತ ಹೇಳ್ತಾಯಿದ್ರು. ಅಲ್ಲಿ ಅದೇ ಕನ್ಫ್ಯೂಷನ್ ಆಗಿರುತ್ತೆ. ನಿಮಗೆ ಹೊರಗಡೆ ಇರೋದ್ರಿಂದ ಹಂಗೆ ಗೊತ್ತಾಗ್ತಿರಲ್ಲ. ನಮಗೆ 1000 ಓಡ್ತಿರ್ತದೆ, ನಾವು ಸರಿ ಆಡ್ತಿದ್ದೀವಾ ಇಲ್ವಾ, ಏನು ತಪ್ಪಾಗ್ತಿದ್ಯಾ ನಮ್ಮ ಕಡೆಯಿಂದ, ಏನೂ ಗೊತ್ತಾಗ್ತಾ ಇರೋದಿಲ್ಲ. ಸೊ ಪ್ರಾಬ್ಲಿ ಅದೇ ಕನ್ಫ್ಯೂಷನ್.